ಫ್ಲೈ 91 ವಿಮಾನಗಳಿಗೆ ಏನಾಗ್ತಾ ಇದೆ? ಪದೇ ಪದೇ ಸಮಸ್ಯೆ ಯಾಕೆ? ಹುಬ್ಬಳ್ಳಿಯಲ್ಲಿ ಲ್ಯಾಂಡಿಂಗ್ಗೆ ಫ್ಲೈ 91 ವಿಮಾನ ಪರದಾಟವನ್ನ ನಡೆಸಿರುವುದು ಮತ್ತೆ ಒಂದು ವಾರದಲ್ಲಿ ಮೂರನೇ ಬಾರಿಗೆ ಸೇಮ್ ಇದೇ ರೀತಿಯಾದಂತಹ ಸಮಸ್ಯೆಯನ್ನ ಫ್ಲೈ 91 ಕಂಪನಿಯ ವಿಮಾನ ಎದುರಿಸಿರುವುದು. ಒಂದೇ ವಾರದಲ್ಲಿ ಇದು ಮೂರನೇ ಪ್ರಕರಣ. ಸ್ವಲ್ಪ ಹೊತ್ತು ಆಗಸದಲ್ಲೇ ಹಾರಾಡಿದ ನಂತರದಲ್ಲಿ ಫ್ಲೈಟ್ ಲ್ಯಾಂಡ್ ಆಗಿದೆ. ಹೈದರಾಬಾದ್ನಿಂದ ಹುಬ್ಬಳ್ಳಿಗೆ ಆಗಮಿಸಿದ ಫ್ಲೈ 91 ಸಂಜೆ 4:30ಕ್ಕೆ ಲ್ಯಾಂಡ್ ಆಗಬೇಕಾಗಿದ್ದ ವಿಮಾನ 40 ನಿಮಿಷಗಳ ಕಾಲ ಆಗಸದಲ್ಲೇ ವಿಮಾನ ಹಾರಾಟವನ್ನು ನಡೆಸಿದೆ. 40 ನಿಮಿಷ ಸಂಜೆ 5:09 ಲ್ಯಾಂಡ್ ಆಗಿದೆ. ಹವಾಮಾನ ವೈಪರೀತ್ಯ ಕಾರಣವನ್ನ ಸಿಬ್ಬಂದಿಗಳು ಮತ್ತೆ ಕೊಟ್ಟಿದ್ದಾರೆ. ಈ ಹಿಂದೆ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾದಾಗಲೂ ಕೂಡ ಲ್ಯಾಂಡಿಂಗ್ ವಿಳಂಬ ಆದಾಗಲೂ ಕೂಡ 4 ಗಂಟೆ ವಿಳಂಬ ಆಗಿತ್ತು. ಹೈದರಾಬಾದ್ನಿಂದ ಸೇಮ್ ಹುಬ್ಬಳ್ಳಿಗೆ ಬಂದು ಲ್ಯಾಂಡ್ ಆಗಬೇಕಾಗಿದ್ದಂಥ ಫ್ಲೈಟ್ ಅಲ್ಲಿಂದ ಬೇರೆ ಬೇರೆ ಭಾಗಗಳಲ್ಲಿ ಹಾವೇರಿ, ಶಿವಮೊಗ್ಗ ಇಲ್ಲೆಲ್ಲ 4 ಗಂಟೆಗಳ ಕಾಲ ಸುತ್ತಾಟ ನಡೆಸಿದ ನಂತರ ಬೆಂಗಳೂರಲ್ಲಿ ಅದನ್ನು ಫೈನಲಿ ಲ್ಯಾಂಡ್ ಮಾಡಲಾಗಿತ್ತು. ಆಗಲೂ ಕೂಡ ಸಿಬ್ಬಂದಿಗಳು ಕೊಟ್ಟಿದ್ದಂಥದ್ದು ಹವಾಮಾನ ವೈಪರೀತ್ಯದ ಕಾರಣ. ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. 40 ನಿಮಿಷಗಳ ಕಾಲ ಇವತ್ತು ಲೇಟ್ ಆಗಿ ಲ್ಯಾಂಡ್ ಆಗಿದೆ ಫ್ಲೈ 91 ಜೆಟ್ ವಿಮಾನ. ಸೊ ಪದೇ ಪದೇ ಈ ರೀತಿಯಾದಂತಹ ಸಮಸ್ಯೆಗಳು ಯಾಕೆ ಆಗ್ತಾ ಇದೆ, ಅದು ಕೂಡ ಫ್ಲೈ 91 ಕಂಪನಿಯ ವಿಮಾನಗಳಲ್ಲೇನೆ ಯಾಕೆ ಅನ್ನೋದು ಸಹಜವಾಗಿ ಇದು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಒಂದೇ ವಾರದಲ್ಲಿ ಇದು ಮೂರನೇ ಪ್ರಕರಣ ಆಗಿರುವಂಥದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ, ಒಂದು ವಾರದಲ್ಲಿ ಮೂರನೇ ಸಮಸ್ಯೆ ನೋಡ್ತಾ ಇದ್ದೀವಿ ಫ್ಲೈ 91 ಫ್ಲೈಟ್ನಲ್ಲಿ. ನಾವು ಯಾಕೆ ಈ ರೀತಿಯಾದಂಥ ಸಮಸ್ಯೆ ಅಂತ ಅಕ್ಯುರೇಟ್ ಆನ್ಸರ್ ಸಿಗ್ತಾ ಇಲ್ಲ. ಯಾಕಂದ್ರೆ ಅವರು ಪದೇ ಪದೇ ಸಮಸ್ಯೆ ಆದಾಗಲೂ ಅದೇ ಒಂದು ಆನ್ಸರ್ ಹೇಳ್ತಾ ಇದ್ದಾರೆ, ಅದು ಹವಾಮಾನ ವೈಪರೀತ್ಯ ಅಂತ. ಅರುಣ್, ಖಂಡಿತವಾಗಿಯೂ ಇದು ಒಂಥರ ನೆಪ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅದೇ ಸಂದರ್ಭದಲ್ಲಿ ಬೇರೆ ವಿಮಾನಗಳು ಇಲ್ಲಿ ಲ್ಯಾಂಡಿಂಗ್ ಆಗ್ತಾ ಇದಾವೆ ಮತ್ತು ಟೇಕ್ ಆಫ್ನು ಆಗ್ತಾ ಇದಾವೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಏನು ಫ್ಲೈ 91 ವಿಮಾನಕ್ಕೆ ಮಾತ್ರ ಇದು ಲ್ಯಾಂಡಿಂಗ್ ಸಮಸ್ಯೆ ಎದುರಾಗ್ತಾ ಇದೆ. ಮತ್ತು ಮೂರನೇ ಬಾರಿ ಇದು ಅಂದ್ರೆ ಒಂದು ವಾರದಲ್ಲಿ ಮೂರನೇ ಘಟನೆ ಇದಾಗಿದೆ. ಕೇವಲ 3 ದಿನಗಳ ಅಂತರದಲ್ಲಿ 2 ಘಟನೆ ಆಗಿದ್ವು ಮತ್ತು ಇದು ಮೂರನೇ ಘಟನೆ ಆಗ್ತಾ ಇದೆ. ಹೀಗಾಗಿ ಪ್ರಯಾಣಿಕರು ಒಂದ್ ರೀತಿಯಲ್ಲಿ ಪ್ಯಾನಿಕ್ ಆಗಿದೆ ಅಂತ ಹೇಳ್ಬೋದು. ಏನು ಈ ಒಂದು ಫ್ಲೈಟ್ ನಲ್ಲಿ ಎಷ್ಟು ಪ್ರಯಾಣ ಮಾಡೋದು ಎಷ್ಟು ಸುರಕ್ಷತೆ ಅನ್ನೋ ಒಂದು ಪ್ರಶ್ನೆ ಅಂತೂ ಎಲ್ಲರನ್ನೂ ಸಹ ಕಾಡ್ತಾ ಇದೆ. ಈಗೇನು ಏನು ಹಿಂದೆನೂ ಸಹ ಮೊದಲನೇ ಬಾರಿ ಏನು ಹೈದರಾಬಾದ್ ಹುಬ್ಳಿ ಫ್ಲೈಟ್ ಸಮಸ್ಯೆ ಆಗಿತ್ತು. ಈಗಲೂ ಸಹ ಮತ್ತೆ ರಿಪೀಟ್ ಆಗಿದೆ. ಹೈದರಾಬಾದ್ ಇಂದ ಬಂದಂತಹ ಫ್ಲೈಟ್ ಏನು ವಿಳಂಬವಾಗಿ ಲ್ಯಾಂಡಿಂಗ್ ಆಗಿದೆ. ಅಂದ್ರೆ ಬಂದು ಏನು 4:15 ಲ್ಯಾಂಡ್ ಆಗ್ಬೇಕಾಯ್ತು, 5:15 ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ತಾಸು 1 ತಾಸು ಆಕಾಶದಲ್ಲಿ ಹಾರಾಟ ಮಾಡಿದೆ. ಹೀಗಾಗಿ ಈ ಒಂದು ಫ್ಲೈಟ್ ಫ್ಲೈ 91 ಸಂಸ್ಥೆ ವಿಮಾನದ ಬಗ್ಗೆನೇ ಸಾಕಷ್ಟು ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಮತ್ತು ತಾಂತ್ರಿಕ ದೋಷ, ಹವಾಮಾನ ವೈಪರೀತ್ಯದ ಮೇಲೆ ಇವರು ಹವಾಮಾನದ ಮೇಲೆ ಒಂದು ನೆಪ ಹೇಳುವಂತ ಕೆಲಸ ನಡೀತಾ ಇದೆ. ಆದ್ರೆ ಇಲ್ಲಿ ಅದರ ಏನು ವಿಮಾನದಲ್ಲಿ ಏನೋ ಸಾಕಷ್ಟು ತಾಂತ್ರಿಕ ದೋಷಗಳಿದಾವೆ. ಇದು ಪ್ರಯಾಣಿಕರ ಜೊತೆ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಅರುಣ್, ಓಕೆ ಶಿವರಾಮ ಸುಂಡಿ, ಈ ಬಗ್ಗೆ ನೆಪದ ರೀತಿಯಲ್ಲಿ ಇವರು ಕಾರಣಗಳನ್ನ ಕೊಡ್ತಾ ಇರೋದು ಒಂದು ಕಡೆ. ಮತ್ತೊಂದು ವಿಚಾರ, DGC ಆಗಿ ಏನಾದ್ರೂ ಕಂಪ್ಲೇಂಟ್ ಹೋಗಿದೆಯಾ ಈ ಕಂಪನಿ ವಿರುದ್ಧವಾಗಿ? ಯಾಕಂದ್ರೆ ಮೇಲಿಂದ ಮೇಲೆ ಸಮಸ್ಯೆ ಆಗ್ತಾ ಇರೋ ಹಿನ್ನೆಲೆ ಈಗಾಗಲೇ ಏನು ಮೊದಲನೇ ಸಾರಿ ಏನು ಹೈದರಾಬಾದ್ ಇಂದ ಹುಬ್ಬಳ್ಳಿಗೆ ಬಂದು ಫ್ಲೈಟ್ ಬೆಂಗಳೂರಿಗೆ ಲ್ಯಾಂಡ್ ಆಗೋ ಸಂದರ್ಭದಲ್ಲಿನೇ ಕೆಲವೊಬ್ಬ ಪ್ರಯಾಣಿಕರು ಏನಂದ್ರೆ ದೂರು ಕೊಡ್ಲಿಕ್ಕೆ ಮುಂದಾಗಿದ್ರು. ಮತ್ತು ಇಲ್ಲೇನು ಹುಬ್ಬಳ್ಳಿಯ ಏನು ವಿಮಾನ ನಿಲ್ದಾಣ ಏನಿದೆ ಅಲ್ಲಿನ ಅಧಿಕಾರಿಗಳ ನಿರ್ದೇಶಕರಿಗೆ ಒಂದು ದೂರನ್ನು ಸಹ ಕೊಟ್ಟಿದ್ದಾರೆ. ಈ ಒಂದು ಏನು ವಿಮಾನ ಸಂಸ್ಥೆ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ, ಮತ್ತೆ ಏನೋ ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡ್ತಾ ಅಥವಾ ಏನು ತಾಂತ್ರಿಕ ದೋಷ ಇತ್ಯಾದಿಗಳು ಏನೇ ಇದ್ರು ಸಹ ಅದು ಸಮಸ್ಯೆ ಸರಿಪಡಿಸಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ ಆಗ್ರಹ ಮಾಡಿದ್ದಾರೆ. ಏನಂದ್ರೆ ಈಗ ಆ ಸಂದರ್ಭದಲ್ಲೂ ಸಹ ಇಲ್ಲಿನ ವಿಮಾನ ನಿಲ್ದಾಣದ ನಿರ್ದೇಶಕರು ತಾಂತ್ರಿಕ ದೋಷ ಅನ್ನೋ ಇದು ಏನು ಹವಾಮಾನ ವೈಪರೀತ್ಯ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಆದ್ರೆ ಇದು ಮೂರನೇ ಸಾರಿ ಆಗಿರೋದ್ರಿಂದಾಗಿ ಖಂಡಿತವಾಗಿಯೂ ಇಲ್ಲಿ ವಿಮಾನ ನಿಲ್ದಾಣದ ಅಧಿಕಾರಿಗಳು ಏನಾದ್ರೂ ಒಂದು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇವರು ಕೊಡೋ ದೂರಿನ ಆಧಾರದ ಮೇಲೆ, ಏನು ಮಾಹಿತಿ ಆಧಾರದ ಮೇಲೆ ಮುಂದೆ ಏನು ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಕ್ರಮ ಕೈಗೊಳ್ಳುವಂತ ಸಾಧ್ಯತೆಗಳಿದೆ. ಒಟ್ಟಾರೆ ಏನು ಈ ಒಂದು ಫ್ಲೈ 91 ವಿಮಾನ ಸಂಸ್ಥೆಯ ವಿಮಾನ ಹಾರಾಟದ ಬಗ್ಗೆನೇ ಸಾಕಷ್ಟು ಏನು ಗೊಂದಲ ಉಂಟಾಗಿದೆ ಮತ್ತು ಪ್ರಯಾಣಿಕರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಅರುಣ್, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ.